ಸಾರಿಗೆ ನೌಕರರ ಸಮರದ ನಾನ್ ಸ್ಟಾಪ್ ಕವರೇಜ್ ಬೆಳಿಗ್ಗೆ 5 ಗಂಟೆಯಿಂದಲೂ ನಿರಂತರವಾಗಿ ನಮಗೆ ಸುದ್ದಿಯನ್ನು ಕೊಡ್ತಾ ಇದ್ದೀವಿ. ಯಾವ ರೀತಿ ನೌಕರರ ಸಮರ ಪ್ರಯಾಣಿಕರ ಪರದಾಟಕ್ಕೆ ಕಾರಣ ಆಗಿದೆ. ರಾಜ್ಯಾದ್ಯಂತ ಬಸ್ಗಳು ರಸ್ತೆಗೆ ಸರಿಯಾಗಿ ಇಳಿಯದೆ ಭಾರಿ ಸಂಕಷ್ಟಕ್ಕೊಳಗಾಗಿದ್ದಾರೆ ಪ್ರಯಾಣಿಕರು. ಅದರ ಪರಿಣಾಮ ಅದನ್ನ ಬಂಡವಾಳ ಮಾಡಿಕೊಳ್ತಾ ಇರೋದು ಖಾಸಗಿ ವಾಹನ. ಖಾಸಗಿ ಬಸ್ಗಳಂತೂ ಬೇಕಾಬಿಟ್ಟಿ ವಸೂಲಿ ಮಾಡ್ತಾ ಇವೆ. ಜನ ಕಕ್ಕಾಬಿಕ್ಕಿಯಾಗಿದ್ದಾರೆ. ಉಚಿತ ಅಂತ ಖಾಸಗಿ ಬಸ್ ಏರ್ಬಿಟ್ಟಿದ್ದಾರೆ. ಹಾಗೇನಾದ್ರೂ ಮಾಡಿದ್ರಿ ಅಂತಂದ್ರೆ ಪಚಿತಿ ಖಚಿತ. ಹಣ ತಂದಿಲ್ಲ ಹಲವು ಶಾಲಾ ವಿದ್ಯಾರ್ಥಿಗಳು. ಸಹಜವಾಗಿ ಅವರು ಬಸ್ ಪಾಸ್ ಇರುತ್ತೆ, ಇಲ್ಲ ಫ್ರೀ ಬಸ್ಗಳು ಅಂತ ಹೇಳಿ ಬಂದಿರ್ತಾರೆ. ಆದರೆ ಇವತ್ತು ಬಸ್ ಇಲ್ಲ, ಪ್ರೈವೇಟ್ ಬಸ್ಗಳನ್ನ ಹತ್ತಬೇಕು, ದುಡ್ಡಿಲ್ಲ. ಅಂತಹ ಪರಿಸ್ಥಿತಿ ನಾನ್ ಸ್ಟಾಪ್ ಕವರೇಜ್ TV9ನಲ್ಲಿ ಗಮನಿಸ್ತಾ ಇದ್ವಿ. ಪ್ರಯಾಣಿಕರ ಪರದಾಟವನ್ನು ಬಸ್ ಇಲ್ಲದೆ ಕಾದು ಕಾದು ಸುಸ್ತಾಗಿದ್ದಾರೆ. ಯಾವುದೋ ಖಾಸಗಿ ಬಸ್ ಬಂತು ಅಂತ ಹತ್ತಿದ್ರೆ ದುಪ್ಪಟ್ಟ ಹಣ ಕೊಡಬೇಕು. ಕೋಲಾರದ ಚಿತ್ರಣ ನಾವೀಗ ನೋಡ್ತಾ ಇದ್ದೀವಿ. ಈ ರೀತಿ ರಾಜ್ಯದ ವಿವಿಧ ಕಡೆಗಳಲ್ಲಿ ಇದೇ ಪರಿಸ್ಥಿತಿ. ಬರೋ ಪ್ರೈವೇಟ್ ವೆಹಿಕಲ್ಗಳನ್ನೇ ಹತ್ತು ಹೋಗಬೇಕು, ತುಂಬಿಸ್ಕೊಂಡು ಹೋಗ್ತಿದ್ದಾರೆ. ಜೊತೆಗೆ ಪ್ರಯಾಣಿಕರ ಜೇಬ್ ಖಾಲಿ ಮಾಡ್ತಿದ್ದಾರೆ. ಸಾರಿಗೆ ನೌಕರರ ಸಮರದ ಎಫೆಕ್ಟ್ ಇದು. ನಿನ್ನೆಯಿಂದಲೂ ಕೂಡ ಸಾರಿಗೆ ನೌಕರರು ಹೇಳ್ತಾ ಇದ್ರು ನಾವು ಮುಷ್ಕರ ಮುಂದುವರಿಸ್ತೀವಿ ಅಂತ. ಇನ್ನು ಜಂಟಿ ಕ್ರಿಯಾ ಸಮಿತಿ ಸಭೆ ಇದೆ. ಆ ಸಭೆಗೀಗ ಕ್ಷಣಗಣನೆ. ಮಧ್ಯೆ ಮಹತ್ವದ ಸಭೆ ಇದು. ಮುಷ್ಕರ ನಡೀತಾ ಇದೆ ಒಂದು ಕಡೆ, ಬೆಂಗಳೂರಿನ ಗಾಂಧಿನಗರದ ಕಚೇರಿಯಲ್ಲಿ ಸಭೆ ಆಗ್ತಾ ಇದೆ. ಕ್ರಿಯಾ ಸಮಿತಿ ಕಾನೂನು ಸಲಹೆಗಾರರು ಭಾಗಿ. ಹೈಕೋರ್ಟ್ ಆದೇಶ ಮತ್ತು ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಸಮಿತಿ ಅಧ್ಯಕ್ಷ ಅನಂತ ಸುಬ್ಬರಾವ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಿನ್ನೆಯೂ ಕೂಡ ಅವರು ಈ ಒಂದು ಮುಷ್ಕರದ ಸ್ವರೂಪ ಹೇಗಿರುತ್ತೆ ಅಂತ ಹೇಳಿ ಮಾತನಾಡಿದ್ರು. ಇವತ್ತು ಜಂಟಿ ಕ್ರಿಯಾ ಸಮಿತಿ ಮತ್ತೊಮ್ಮೆ ಸಭೆ ನಡೆಸಿದೆ. ಸಭೆ ಆರಂಭ ಆಗಿರುತ್ತೆ. ಒಂದಷ್ಟು ಮಂದಿ ಸಂಬಂಧಪಟ್ಟವರು ಪ್ರಮುಖರು ಭಾಗಿಯಾಗಿರ್ತಾರೆ. ಮುಂದೆ ಹೋರಾಟದ ಸ್ವರೂಪ ಹೇಗಿರಬೇಕು, ಒಂದು ವೇಳೆ ಸರ್ಕಾರ ಸಂಧಾನವನ್ನು ಮಾಡಿ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಿ ಈಗಾಗಲೇ ನಿನ್ನೆ ಹೇಳಿತ್ತಲ್ಲ 14 ತಿಂಗಳ ಅರಿಯರ್ಸನ್ನು ಕೊಡ್ತೀವಿ, ಹಿಂಬಾಕಿಯನ್ನು ಕೊಡ್ತೀವಿ ಅಂತ ಹೇಳಿ, ಅದನ್ನು ಕೊಟ್ಟರೆ ಮುಷ್ಕರವನ್ನು ಕೈ ಬಿಡಬೇಕಾ ಬೇಡವಾ, ಇದಕ್ಕೆ ನೌಕರರ ಒಂದು ಸ್ಪಂದನೆ ಹೇಗಿರುತ್ತೆ, ಇದೆಲ್ಲದರ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಅದರ ಜೊತೆಗೆ ಹೈಕೋರ್ಟ್ ಆದೇಶ, ಒಂದು ದಿನದ ಮಟ್ಟಿಗೆ ಮುಷ್ಕರವನ್ನು ಕೈಬಿಡಿ ಅಂತ ಹೇಳಿದರು. ಇವತ್ತು ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಯಾವ ರೀತಿಯಾಗಿ ಹೈಕೋರ್ಟ್ನಲ್ಲಿ ತಮ್ಮ ಒಂದು ಬೇಡಿಕೆಗಳನ್ನು ಮುಂದಿಟ್ಟು ವಾದವನ್ನು ಮಂಡಿಸಬೇಕು ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ನಿದ್ದೆ ಮಾಡೋದನ್ನ ಬಿಟ್ಟು ಎದ್ದೇಳಬೇಕು. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ ಇದು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಡೆಸಿದ್ದಾರೆ. ಸಾರಿಗೆ ನೌಕರರನ್ನ ಕರೆದು ಸಿಎಂ ಮಾತಾಡಬೇಕು, ಕೂಡಲೇ ಸಮಸ್ಯೆಯನ್ನ ಬಗೆಹರಿಸುವಂತಹ ಕೆಲಸವನ್ನ ಮಾಡಬೇಕು ಅಂತ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಂದ ಈ ಕೆಲಸ ತ್ವರಿತವಾಗಿ ನಡಿಬೇಕು ಅನ್ನೋದು ಅವರ ಆಗ್ರಹ. ಕೂಡಲೇ ಸರ್ಕಾರ ಮುಖ್ಯಮಂತ್ರಿ ನಿದ್ದೆ ಮಾಡೋದು ಬಿಟ್ಟು, ಸೋಮಾರಿತನ ಬಿಟ್ಟು ಅವ್ರನ್ನ ಕರೆದು ಇಮಿಡಿಯೇಟಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಇಲ್ಲ ನಿಮ್ಮ ಕೈಲಿ ಆಗಲ್ಲ ಅಂದರೆ ಅಧಿಕಾರ ಬಿಟ್ಟು ಮನೆ ಕಡೆ ಹೋಗಿ. ನಮ್ಗೆ ಯೋಗ್ಯತೆ ಇಲ್ಲ ಅಂತಂದರೆ ಮನೆಗೆ ಹೋಗಿ. ಇಲ್ಲ ಅಂದರೆ ಸಾರ್ವಜನಿಕರಿಗೆ ತೊಂದರೆ ಕೊಡೋಕ್ಕೋಸ್ಕರ ಜ್ಞಾನ ಇಲ್ವಾ ನಿಮಗೆ? ಒಂದು ವಾರದಿಂದ ಏನು ಮಾಡ್ತಾಯಿದ್ರಿ? ಅವ್ರು ಕರೆದು ಮಾತಾಡಿ ಅಟ್ಲೀಸ್ಟ್ ಅವ್ರದ್ದು ಎಷ್ಟು ಬೇಡಿಕೆ ಈಡೇರಿಸ್ತೀರಿ, ಎಷ್ಟು ಕೊಡ್ತೀರಿ, ಒಂದು ಫಾರ್ಮುಲಾ ಆದರೂ ಮಾಡಿ ಕೊಡಬೇಕಾಯ್ತು. ಅದನ್ನು ಮಾಡದೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದೀರಾ. ಈ ಶಾಪ ನಿಮಗೆ ತಟ್ಟುತ್ತೆ. ಈ ಸರ್ಕಾರ ಪಾಪರಾಗಿರೋ ಸರ್ಕಾರ, ಖಜಾನೆ ಖಾಲಿಯಾಗಿರೋ ಸರ್ಕಾರ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾರೆ. ಕೂಡಲೇ ಸರ್ಕಾರ ಮುಖ್ಯಮಂತ್ರಿ ನಿದ್ದೆ ಮಾಡೋದು ಬಿಟ್ಟು, ಸೋಮಾರಿತನ ಬಿಟ್ಟು ಅವ್ರನ್ನ ಕರೆದು ಇಮಿಡಿಯೇಟಾಗಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಬೇಕು ತ್ವರಿತವಾಗಿ ಅನ್ನುವಂಥದ್ದು ವಿಪಕ್ಷಗಳ ಆಗ್ರಹ. ಸಿಎಂ ಸಿದ್ದರಾಮಯ್ಯ ಬರ್ತಿರೋದನ್ನು ಗಮನಿಸ್ತಾ ಇದ್ದೀವಿ. ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಜೊತೆಗೆ ಹಲವು ಕಡೆಗಳಲ್ಲಿ ಸಮಸ್ಯೆಗಳಾಗ್ತಾ ಇವೆ. ಇದಕ್ಕೆ ವಿಪಕ್ಷ ಸರ್ಕಾರವನ್ನೇ ದೂಷಿಸ್ತಾ ಇದೆ. ಈಗಾಗಲೇ ಆರ್ ಅಶೋಕ್ ಮಾಡಿದಂತಹ ಮಾತುಗಳನ್ನ ಕೇಳಿದ್ವಿ. ಇನ್ನು BY ವಿಜಯೇಂದ್ರ ಕೂಡ ಸರ್ಕಾರ ವ್ಯವಸ್ಥೆಗಳನ್ನ ಹಾಳು ಮಾಡ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡ್ತಿದ್ದಾರೆ, ಕೂಡಲೇ ಅವರನ್ನು ಕರೆಸಿ ಮಾತನಾಡಿ ಅಂತ ಆಗ್ರಹಿಸಿದ್ದಾರೆ ವಿಜಯೇಂದ್ರ. ಸರ್ಕಾರದ ವಿರುದ್ಧ ಆಕ್ರೋಶ. KSRTC ಎಲ್ಲ ನೌಕರರು ಇವತ್ತಿಂದ ಅವರ ಪ್ರತಿಭಟನೆ, ಅವರ ಹೋರಾಟ ಪ್ರಾರಂಭ ಆಗಿದೆ.
ರಾಜ್ಯ ಸರ್ಕಾರಕ್ಕೆ ಇದರ ಮಾಹಿತಿ ಮುಂಚಿತವಾಗಿ ಇದ್ದರೂ ಸಹ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ದೇನೆ ಇವತ್ತು ರಾಹುಲ್ ಗಾಂಧಿ ಬರ್ತಾರೆ ಅಂತೇಳಿ ನೆನ್ನೆ ಸಿದ್ದರಾಮಯ್ಯನವ್ರು ನೆನ್ನೆ ಆ ಸಭೆಯನ್ನು ಕರೆದಿರ್ತಕ್ಕಂಥದ್ದು KSRTC ನೌಕರರ ಜೊತೆಲೆ. ಇವತ್ತು ಹೋರಾಟ ಇರಲಿಲ್ಲ ಅಂತೇಳಿದ್ರೆ ಅವ್ರನ್ನ ಮಾತಾಡಿಸ್ತಾನೂ ಇರಲಿಲ್ಲ ಇವತ್ತು ಸಿದ್ದರಾಮಯ್ಯನವರು. ಇವತ್ತು ಅವರ ಹೋರಾಟಕ್ಕೆ ತೊಂದರೆ ಆಗ್ತದೆ ಅಂತೇಳಿ ನೆನ್ನೆ ಸಿದ್ದರಾಮಯ್ಯನವರು ಕರೆದು ಕಾಟಾಚಾರಕ್ಕೊಂದು ಸಭೆ ಮಾಡಿ ಅವರ ಬೇಡಿಕೆಯನ್ನು ಈಡೇರಿಸ್ತಕ್ಕಂಥದ್ರಲ್ಲಿ ವಿಫಲರಾಗಿದ್ದಾರೆ. ಅವರು ಇಟ್ಟಿರ್ತಕ್ಕಂಥ 2 ಬೇಡಿಕೆಗಳು ಮಾತ್ರ, ಅದನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಹಣಕಾಸಿನ ಮುಂಗಟ್ಟಿದೆ ಅಂತ ಹೇಳಿದ್ರೆ, ಇದಕ್ಕೆ ಸಿದ್ದರಾಮಯ್ಯನವರೇ ಅದನ್ನು ಜವಾಬ್ದಾರಿ ತೆಗೆದುಕೊಂಡು ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಬೇಕು, ಪರಿಹಾರವನ್ನು ನೀಡಬೇಕು. ಏನು ಪರ್ಯಾಯ ವ್ಯವಸ್ಥೆ ರೀ? ನೋಡಿ, ನೆನ್ನೆ ಒಂದು ಸುತ್ತೋಲನ್ನು ಕೂಡ ಹೊರಡಿಸಿದ್ದಾರೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬಸ್ಗಳನ್ನು ಕೂಡ ಬೇಕು ಅಂತೇಳಿ ಪತ್ರನೂ ಕೂಡ ನೆನ್ನೆ ಬರೆದಿದ್ದಾರೆ. ಅಂದರೆ ಏನು ಮಾಡೋಕ್ಕೆ ಕೊಟ್ಟಿದ್ದಾರೆ? ಮೊದಲೇ ವ್ಯವಸ್ಥೆಗಳನ್ನು ಹಾಳು ಮಾಡ್ತಾ ಇದ್ದೀರಿ. ಈಗ ಆ ಖಾಸಗಿ ಶಿಕ್ಷಣ ಸಂಸ್ಥೆ ಕೂಡ ಇವತ್ತು ಅಲ್ಲೂ ಕೂಡ ಸಮಸ್ಯೆ ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದೀರಿ. ಹಾಗಾಗಿ ತಡ ಮಾಡ್ದೇ ಇವತ್ತು ಗಡ್ಡಕ್ಕೆ ಬೆಂಕಿ ಹತ್ಕೊಂಡಾಗ ಈಗ ಸಮಸ್ಯೆ ಪರಿಹಾರ ಮಾಡೋಕ್ಕೆ ಹೊರಟಿದ್ದಾರೆ. ಈಗಲೂ ಕೂಡ ಕಾಲ ಮಿಂಚಿಲ್ಲ, ಇವತ್ತೇ. ಯಾಕೆಂದರೆ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿದ್ರು ಸಹ ಇವತ್ತು ಪ್ರಾರಂಭ ಆಗಿದೆ ಹೋರಾಟ. ಇವತ್ತೇ ಅದನ್ನು ಕರೆದು ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಬೇಕು, ಪರಿಹಾರ ನೀಡಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡ್ತೇವೆ.